ಅಮೆರಿಕ ಇರಾನ್ ನಡುವಿನ ಯುದ್ಧ ಮುಗಿಯುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಟ್ರಂಪ್ ಸ್ವತಂತ್ರ ನಿರ್ಧಾರಕ್ಕಿದ್ದ 60 ದಿನ ಗಡುವು ಏನಿತ್ತು ಆ ಗಡುವು ಕೂಡ ಈಗ ಅಂತ್ಯವಾಗಿದೆ. ಸೇನಾ ಕಾರ್ಯಾಚರಣೆಗೆ ಅಂತ ಹೇಳಿ ಇದ್ದ 60 ದಿನಗಳ ಗಡುವು ಮುಕ್ತಾಯವಾಗಿದೆ. 1973ರ ಕಾಯ್ದೆಯ ಅನ್ವಯ ಅನುಮೋದನೆಯನ್ನ ಈಗ ಪಡೆಯಲೇಬೇಕಾಗತ್ತೆ. ಒಂದು ವೇಳೆ ಅನುಮೋದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯುಎಸ್ ಸೇನಾ ಪಡೆಗಳು ಅಲ್ಲಿ ಏನ್ ಕಾರ್ಯವನ್ನು ನಡೆಸ್ತಾ ಇದ್ವು ಅವೆಲ್ಲವೂ ಕೂಡ ವಾಪಸ್ ಆಗ್ಲೇಬೇಕು. ಹಾಗಾದ್ರೆ ಇದೀಗ ಆ ಸೇನೆ ವಾಪಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಸಂದಿಗ್ಧ ಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಸಿಲುಕಿಕೊಂಡಿದ್ದಾರೆ. ಇರಾನ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆಗೆ ಅಮೆರಿಕ ಕಾಂಗ್ರೆಸ್ನಿಂದ ಅನುಮೋದನೆಯನ್ನ ಪಡೆಯುವುದಕ್ಕೆ ಅಧ್ಯಕ್ಷ ಟ್ರಂಪ್ಗೆ ನೀಡಲಾಗಿದ್ದ 60 ದಿನಗಳ ಗಡುವು ಮೇ 1ಕ್ಕೆ ಅಂದ್ರೆ ಇವತ್ತು ಅಂತ್ಯಗೊಳ್ಳಲಿದೆ. 1973ರ ಕಾಯ್ದೆಯ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಅದರಲ್ಲಿ ಏನು ಉಲ್ಲೇಖ ಆಗಿದೆ ಅಂದ್ರೆ ಒಂದು ವೇಳೆ ಅನುಮೋದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರ ಸೇನಾ ಪಡೆಗಳನ್ನ ವಾಪಸ್ ಕರೆಸಿಕೊಳ್ಳುವುದು ಇದೀಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಅನಿವಾರ್ಯ. ಯುದ್ಧದ ಭಾರಿ ವೆಚ್ಚ ಮತ್ತು ತೈಲ ಬೆಲೆ ಏರಿಕೆಯಿಂದಾಗಿ ಟ್ರಂಪ್ ಆಡಳಿತ ಒತ್ತಡಕ್ಕೆ ಸಿಲುಕಿದ್ದು ಮುಂದಿನ ನಡೆ ಏನು ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು 1973ರ ಯುದ್ಧ ಅಧಿಕಾರ ನಿರ್ಣಯದ ಪ್ರಕಾರ ಅಧ್ಯಕ್ಷರು ತುರ್ತು ಸಂದರ್ಭದಲ್ಲಿ ಕಾಂಗ್ರೆಸ್ ಪೂರ್ವಾನುಮತಿ ಇಲ್ಲದೆ ಮಿಲಿಟರಿ ಕಾರ್ಯಾಚರಣೆಯನ್ನ ಕೈಗೊಳ್ಳಬಹುದು. ಆದರೆ ಅಂತಹ ಕಾರ್ಯಾಚರಣೆಯ ಬಗ್ಗೆ 48 ಗಂಟೆಗಳ ಒಳಗಾಗಿ ಕಾಂಗ್ರೆಸ್ಗೆ ವರದಿಯನ್ನ ಸಲ್ಲಿಸಬೇಕು. ಅಲ್ಲದೆ ಕಾರ್ಯಾಚರಣೆ ಆರಂಭ ಆದ 60 ದಿನಗಳ ಒಳಗಾಗಿ ಕಾಂಗ್ರೆಸ್ನಿಂದ ಅಧಿಕೃತವಾದಂತಹ ಅನುಮೋದನೆಯನ್ನ ಪಡೆಯಲೇಬೇಕಾಗತ್ತೆ. ಒಂದು ವೇಳೆ ಕಾಂಗ್ರೆಸ್ ಅನುಮೋದನೆಯನ್ನ ನೀಡಿಲ್ಲ ಅಂತ ಹೇಳಿದ್ರೆ ಅಧ್ಯಕ್ಷರು ಅಮೆರಿಕದ ಪಡೆಗಳನ್ನ ವಾಪಸ್ ಕರೆಸಿಕೊಳ್ಳಬೇಕಾಗತ್ತೆ. ಅಲ್ಲದೆ 60 ದಿನಗಳ ಬಳಿಕ ಕಾರ್ಯಾಚರಣೆ ವಿಚಾರದಲ್ಲಿ ಅಧ್ಯಕ್ಷರು ಸ್ವತಂತ್ರ ನಿರ್ಧಾರವನ್ನ ಕೈಗೊಳ್ಳುವಂತ ಅಧಿಕಾರವನ್ನ ಕಳೆದುಕೊಳ್ಳಲಿದ್ದಾರೆ. ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಫ್ರೀಡಮ್ ಇರೋದಿಲ್ಲ. ಏನು ಕ್ಷಣಕ್ಕೊಂದೊಂದು ಹೇಳಿಕೆ, ದಿನಕ್ಕೊಂದೊಂದು ಹೇಳಿಕೆ, ಅದೇ ರೀತಿಯಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ಹಾಗಾದ್ರೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಪೆಂಟಗಾನ್ ಮೂಲಗಳ ಪ್ರಕಾರವಾಗಿ ಯುದ್ಧದಿಂದಾಗಿ ಅಮೆರಿಕ ಈಗಾಗಲೇ $25 ಶತಕೋಟಿ ಅಂದ್ರೆ ಸುಮಾರು 2.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಜೊತೆಗೆ ಗಗನಕ್ಕೇರ್ತಾ ಇರುವಂತಹ ಕಚ್ಚಾ ತೈಲ ದರದಿಂದಾಗಿ ಟ್ರಂಪ್ ಆಡಳಿತದ ಮೇಲೆ ಬಿಕ್ಕಟ್ಟು ಅಂತ್ಯಗೊಳಿಸುವಂತ ಒತ್ತಡಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಒಂದು ರೀತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇವಾಗ ಇರುವಂತದ್ದು ಸಂದಿಗ್ಧ ಪರಿಸ್ಥಿತಿ, ಏನು ಮಾಡೋದು ಕೂಡ ಆಗುದಿಲ್ಲ. ಹಾಗಾಗಿ ಮುಂದೆ ಅವ್ರಿಗೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅನುಮೋದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಅಮೆರಿಕ ಇರಾನ್ ನಡುವಿನ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಒಂದ್ ರೀತಿ ಡೊನಾಲ್ಡ್ ಟ್ರಂಪ್ ಅವರು ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರ ಮುಂದಿನ ನಡೆ ಯಾವ ರೀತಿ ಆಗಿರಬಹುದು ಅನಂತರಾಮಯ್ಯ? ಓಕೆ ಅನಂತರಾಮಯ್ಯ, ಈಗ ಅಮೆರಿಕ ಹಾಗೆ ಇರಾನ್ ನಡುವಿನ ಯುದ್ಧ ಫುಲ್ ಸ್ಟಾಪ್ ಹೋಗುವಂತ ಒಂದು ಅದಕ್ಕೆ ಬ್ರೇಕ್ ಹಾಕುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಪ್ರಯತ್ನ ಮಾಡೋಣ. ಒಟ್ಟಾರೆಯಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರ ನಡೆ ಏನಾಗಲಿದೆ ಅನ್ನೋದೇ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕ್ಷಣಕ್ಕೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು, ದಿನಕ್ಕೊಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಜೊತೆಗೆ ಇರಾನ್ಗೆ ನೀಡುವಂತ ಒಂದು ಸಂಕಷ್ಟ, ಹಾಗೆ ಅಮೆರಿಕ ಮಾಡ್ತಾ ಇರುವಂತ ಪ್ಲಾನ್ಗೆ ಇರಾನ್ ಇದಕ್ಕೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ನೀಡ್ತಾ ಇತ್ತು ಅನ್ನೋದನ್ನ ಕೂಡ ನಾವು ನೋಡ್ಕೊಂಡು ಬಂದಿದ್ವಿ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸೇನಾ ಕಾರ್ಯಾಚರಣೆಗಿದ್ದಂತ 60 ದಿನಗಳ ಗಡುವು ಈಗ ಮುಕ್ತಾಯವಾಗಿರೋದ್ರಿಂದ ಡೊನಾಲ್ಡ್ ಟ್ರಂಪ್ ಅವರ ನಡೆಯ ಕುರಿತಂತೆ ಬಹಳಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಅಮೆರಿಕ ಇರಾನ್ ನಡುವಿನ ಯುದ್ಧ ಯಾವ ಲೆವೆಲ್ಗೆ ಹೋಗಿ ತಲುಪ್ತಾ ಇದೆ ಅನ್ನೋದನ್ನ ದಿನನಿತ್ಯ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈಗ ಸೇನಾ ಕಾರ್ಯಾಚರಣೆಗಿದ್ದಂತ 60 ದಿನಗಳ ಗಡುವು ಮುಕ್ತಾಯವಾಗಿರೋದ್ರಿಂದ ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ನಡೆ ಏನಾಗಬಹುದು? ಅಮೆರಿಕದ ಒಂದು ಕಾನೂನು ಪ್ರಕಾರವಾಗಿ ಯಾವುದೇ ಒಬ್ಬ ಅಧ್ಯಕ್ಷರು ನೇರವಾಗಿ ಯುದ್ಧವನ್ನ ಮತ್ತೊಂದು ದೇಶದ ಮೇಲೆ ಯುದ್ಧವನ್ನ ಏನು ಮಾಡ್ಲಿಕ್ಕೆ 60 ದಿನಗಳ ಗಡುವು ಮಾತ್ರ ಇರುತ್ತೆ. ಈಗಾಗಲೇ ಏನು ಇರಾನ್ ನೊಂದಿಗೆ ಯುದ್ಧ ಕೈಗೊಂಡಿರುವಂತಹ ಅಮೆರಿಕ ಇವತ್ತಿಗೆ 60 ದಿನಗಳನ್ನ ಪೂರೈಕೆ ಮಾಡಲಿದೆ, ಅಂದ್ರೆ ಕಂಪ್ಲೀಟ್ ಮಾಡುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ಮುಂದಿನ ದಿನಗಳಲ್ಲಿ ಯುದ್ಧವನ್ನ ಮುಂದುವರಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಅಮೆರಿಕ ಸಂಸತ್ ಸದಸ್ಯರ ಒಂದು ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ, ಸಂಸತ್ನ ಒಂದು ಬಹುಮತವನ್ನ ಪಡಿಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈಗ ಅವರಿಗೆ ಒಂದು ಗಡುವು ನಿರ್ಧಾರವಾಗಲಿದೆ. ಈಗೇನು ಇಲ್ಲಿ ಇಷ್ಟು ದಿನ ಇರಾನ್ಗೆ ಅವರು ಗಡುವನ್ನು ಕೊಡ್ತಾ ಬರ್ತಾ ಇದ್ರು, ಹೀಗಾಗಿ ಅಮೆರಿಕ ಅದರ ಸಂಸತ್ನಲ್ಲಿ ಒಂದು ಗಡುವನ್ನ ಅವರು ತೀರ್ಪನ್ನ ಪಡೆದು ಆನಂತರ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ.
ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಏನು ಅಮೆರಿಕದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂತದ್ದು ಟ್ರಂಪ್ ಅವರ ಒಂದು ಯುದ್ಧ ನೀತಿಗೆ ಸಂಬಂಧಪಟ್ಟಂಗೆ. ಅದ್ರ ಜೊತೆಗೆ ಮತ್ತು ಜಾಗತಿಕ ಮಟ್ಟದಲ್ಲೂ ಕೂಡ ಟ್ರಂಪ್ ಅವರ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿರೋದ್ರಿಂದಾಗಿ ಇದೀಗ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ಒಂದು ವಿಚಾರ. ಅದರ ಜೊತೆಗೆ ಮತ್ತೊಂದು ಬಹುಮುಖ್ಯವಾಗಿ ನೋಡೋದಾದ್ರೆ ಏನು ನಿನ್ನೆ ಕೂಡ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಏನು ಮಿಷನ್ ಗನ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಪೋಸ್ಟ್ ಮಾಡಿದ್ರೆ ಅಂದ್ರೆ ಇನ್ನ ಅಂದ್ರೆ ನೋ ನೈಸ್ ಡೇ ಅಂತೇಳಿ ಇನ್ಮೇಲೆ ಅಂದ್ರೆ ಏನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಾನು ಇರೋದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ವಾರ್ನನ್ನು ಕೂಡ ಇರಾನ್ಗೆ ಮಾಡಿದ್ದಾರೆ. ಇದರ ನಡುವೆ ಏನು ಮತ್ತೊಂದು ವಿಚಾರ ಏನಂದ್ರೆ ಪಾಕಿಸ್ತಾನ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಿದ್ರು ಕೂಡ ಈ ವಿಚಾರದಲ್ಲಿ ಅಂದ್ರೆ ಯುದ್ಧವನ್ನ ಒಂದು ಅಂತಿಮ ಹಂತಕ್ಕೆ ತಗೊಂಡು ಹೋಗುವಂತದ್ದಾಗಿರುತ್ತೆ ಅಥವಾ ಏನು ಅಂತಿಮ ಹಂತದಲ್ಲಿ ಒಂದು ಏನು ಶಾಂತಿ ಒಪ್ಪಂದದ ಮಾತುಕತೆಯನ್ನ ಮಾಡುವಂತ ನಿಟ್ಟಿನಲ್ಲಾಗಿರ್ಬೋದು ಸಾಕಷ್ಟು ಯತ್ನಗಳು ನಡೆದ್ರು ಕೂಡ ಯಾವ ಪ್ರಯತ್ನಗಳು ಸಫಲ ನೀಡ್ತಾ ಇಲ್ಲ. ಹೀಗಾಗಿ ಟ್ರಂಪ್ ಅವರ ಒಂದು ನಿರ್ಣಯ ಅಂದ್ರೆ ಯುದ್ಧವನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಒಂದು ವೇಳೆ ಏನಾದ್ರೂನುವೆ ಏನು ಅಮೆರಿಕ ಸಂಸತ್ತು ಒಪ್ಪಿಗೆ ಕೊಡದೇ ಇದ್ರೆ ಯಾವ ರೀತಿಯಾದಂತಹ ಒಂದು ಬೇರೆ ಮಾರ್ಗವನ್ನ ಕಂಡುಕೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಬಹುತೇಕ ಅದಕ್ಕೆ ಆತರ ಒಂದು ಅಂದ್ರೆ ಇವರು ತಮ್ಮ ಒಂದು ಸ್ವ ನಿರ್ಣಯವನ್ನ ಕೈಗೊಳ್ಳುವಂಥದ್ದು ಬಹುತೇಕ ಕಡಿಮೆ, ಆತರ ಮಾಡಂಗೂ ಇಲ್ಲ ಕಾನೂನು ಪ್ರಕಾರವಾಗಿ. ಆದ್ರೂ ಕೂಡ ಟ್ರಂಪ್ ಕೆಲವೊಂದು ಸಂದರ್ಭದಲ್ಲಿ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ನ ಏನು ಮುಖ್ಯ ನ್ಯಾಯಮೂರ್ತಿಗೆ ವಿರುದ್ಧನೇ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಂತ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ವು. ಬಟ್ ಆ ಪ್ರಕಾರ ನೋಡ್ದಾದ್ರೆ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ತಾರೆ, ಒಂದ್ ವೇಳೆ ಏನಾದ್ರು ಓವರ್ಟೇಕ್ ಮಾಡುವಂತ ಸಾಧ್ಯತೆ ಏನಾದ್ರು ಇದೆಯಾ ಅಥವಾ ಬೇರೆ ಏನಾದ್ರು ಮಾರ್ಗವನ್ನು ಅನುಸರಿಸ್ತಾರೆ ಅನ್ನೋದು ಕುತೂಹಲ ಆಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗ್ಬೋದು ಮುಂದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ. ಓಕೆ, ಒಂದು ವೇಳೆ ಅನುಮೋದನೆ ದೊರೆತಿಲ್ಲ ಅಂತ ಹೇಳಿದ್ರೆ ಅನಂತರಾಮಯ್ಯ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿಯಾದಂತಹ ನಡೆಯನ್ನ ತೆಗೆದುಕೊಳ್ತಾರೆ ಅನ್ನೋದು ಒಂದು ರೀತಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಯುದ್ಧದ ಸಂಧಾನಕ್ಕಾಗಿ 3 ಹಂತದ ಪ್ರಸ್ತಾಪವನ್ನ ಇರಾನ್ ಏನ್ ಇಟ್ಟಿತ್ತು ಅದನ್ನ ಕೂಡ ಅಮೆರಿಕ ತಳ್ಳಿ ಹಾಕಿರೋದ್ರಿಂದ ಮುಂದೆ ಏನಾಗಬಹುದು, ಒಂದು ವೇಳೆ ಯುದ್ಧ ಮತ್ತೆ ನಿರಂತರವಾಗಿ ಮುಂದುವರೆದ್ರೆ ಇನ್ನೂ ಏನೆಲ್ಲ ಎಫೆಕ್ಟ್ ಆಗಬಹುದು ಅನಂತರಾಮಯ್ಯ? ಅದು ಈಗಾಗಲೇ ನೋಡಿ ಇವತ್ತಿನ ಒಂದು ಅಪ್ಡೇಟ್ಸ್ ನಾವು ನೋಡೋದಾದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ 993 ರೂಪಾಯಿಗೆ ಹೈಕ್ ಆಗಿದೆ. ಹೀಗಾಗಿ ಏನು ಈಗಾಗಲೇ ಏನು ಅಲ್ಲಿ ಹೊರ್ಮೂಜ್ ಅಲ್ಲಿ ಯಾವುದೇ ಹಡಗುಗಳ ಸಂಚಾರಕ್ಕೆ ಇರಾನ್ ಕೂಡ ಬಿಡ್ತಾ ಇಲ್ಲ. ಇಲ್ಲಿ ಮತ್ತೊಂದು ಕಡೆ ಅಮೆರಿಕ ಕೂಡ ಬ್ಲಾಕೆಟ್ ಮಾಡಿರುವಂತದ್ದು, ಇನ್ನೊಂದು ಕಡೆ ಇರಾನ್ ಕೂಡ ನಮಗೆ ಅನುಕೂಲತೆ ಇಲ್ಲ ಅಂದ್ರೆ ನಾವ್ಯಾಕೆ ಬೇರೆ ದೇಶಗಳಿಗೆ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇರಾನ್ ಕೂಡ ತನ್ನ ಒಂದು ನಿಲುವನ್ನ ಸ್ಪಷ್ಟವಾಗಿ ಹೇಳಿರುವಂತ ಒಂದು ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಏನು ನಮಗೆ ಅಂದ್ರೆ ಭಾರತ ಸೇರಿದಂತೆ ಇನ್ನಿತರ ಕೆಲವು ರಾಷ್ಟ್ರಗಳಿಂದ ಏನು ಅವಲಂಬನೆ ಆಗಿದ್ವಲ್ಲ ಬೇರೆ ಬೇರೆ ದೇಶಗಳು ಅವೆಲ್ಲವಕ್ಕೂ ಕೂಡ ಅದರ ಎಫೆಕ್ಟ್ ತಟ್ಟಿದೆ. ಅದಕ್ಕೆ ಒಂದು ಇವತ್ತಿನ ಒಂದು ದರವನ್ನು ನಾವು ನೋಡಿದಾಗ ಕಮರ್ಷಿಯಲ್ ಗ್ಯಾಸ್ ರೇಟು ಇದ್ದಕ್ಕಿದ್ದಂಗೆ ಅಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಅದು ಜನಸಾಮಾನ್ಯರ ಮೇಲೆ ಏನು ದೊಡ್ಡ ಪರಿಣಾಮವನ್ನ ಬೀರಲಿದೆ. ಇದರ ಎಫೆಕ್ಟ್ ಅನ್ನ ಈಗಾಗಲೇ ಎಲ್ಲಾ ದೇಶಗಳನ್ನು ಕೂಡ ಅನುಭವಿಸ್ತಾ ಇದಾವೆ. ಜೊತೆಗೆ ಇರಾನ್ ನಲ್ಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಏನು ಅಂದ್ರೆ ಅಮೆರಿಕದ ಒಂದು ನಿಲುವು ಬಗ್ಗೆ ಇರಾನ್ ಸಿಟಿಜನ್ಸ್ ಆಗಿರ್ಬೋದು ಇರಾನ್ ಮಿಲಿಟರಿ ಆಗಿರ್ಬೋದು ಎಲ್ಲರೂ ಕೂಡ ಒಕ್ಕೊರಲಿನ ಒಂದು ಅಭಿಪ್ರಾಯದಲ್ಲಿ ಇರೋದ್ರಿಂದಾಗಿ ಟ್ರಂಪ್ ಅವರ ಒಂದು ನಡೆ ಇಡೀ ಅಂದ್ರೆ ಭಾರತ ಸೇರಿದಂತೆ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಪರಿಣಾಮವನ್ನು ಬೀರಿದೆ. ಬಹುಶಃ ಏನಾದ್ರು ಮತ್ತೆ ಯುದ್ಧ ಏನಾದ್ರೂ ಮುಂದುವರಿಯುವಂತಹ ಸಾಧ್ಯತೆ ಕಂಡು ಬಂತು ಅಂತ ಅಂದ್ರೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಒಂದು ಎಫೆಕ್ಟ್ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಆಗುವಂತ ಸಾಧ್ಯತೆ ಇದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. Regime has chanted